ರಾಷ್ಟ್ರೀಕೃತ ಬ್ಯಾಂಕ್ಗಳಲ್ಲಿ ಅಂದರೆ ನ್ಯಾಷನಲೈಸ್ ಬ್ಯಾಂಕಲ್ಲಿ ಗ್ರಾಹಕರು ಯಾವ ಭಾಷೆಯಲ್ಲಿ ಮಾತಾಡಬೇಕು, ಬ್ಯಾಂಕ್ನ ಸಿಬ್ಬಂದಿ ಯಾವ ಭಾಷೆಯಲ್ಲಿ ವ್ಯವಹಾರ ಮಾಡಬೇಕು, ಸಂವಹನ ಮಾಡಬೇಕು, ಈ ಪ್ರಶ್ನೆ ನಿಜವಾಗ್ಲೂ ಕೂಡ ಬಹುಚರ್ಚಿತವಾದಂಥ ವಿಷಯ. ಅದರಲ್ಲೂ ಕೂಡ ದಕ್ಷಿಣ ಭಾರತದ ರಾಜ್ಯಗಳಲ್ಲಿ ಈ ಬಗ್ಗೆ ಸಾಕಷ್ಟು ವಾದ ವಿವಾದ, ವಾಗ್ವಾದ, ಚರ್ಚೆ, ಇದು ಯಾವ ಲೆವೆಲ್ಗೆ ಅಂದರೆ ಹಲ್ಲೆ ಮಾಡುವ ಲೆವೆಲ್ಗೂ ಕೂಡ ಹೋಗಿದೆ. ಯಾಕೆ ಅಂದರೆ ಇಲ್ಲಿ ಸ್ಥಳೀಯವಾದಂಥ ಭಾಷೆ ಯಾವುದಿರುತ್ತೆ ಆ ಭಾಷೆಯಲ್ಲಿ ಸಂವಹನ ಮಾಡಲಿಕ್ಕೆ ಮುಂದಾಗ್ತಾರೆ. ಯಾಕಂದರೆ ಬೇರೆ ಭಾಷೆ ಗೊತ್ತಿರಲ್ಲ, ಹಿಂದಿಯಲ್ಲಿ ಮಾತಾಡಬಾರ್ದು ಅನ್ನೋ ಕಾರಣ ಅಂತಲ್ಲ, ಹಿಂದಿಯ ಭಾಷೆನೇ ಗೊತ್ತಿಲ್ಲದೆ ಇರುವಂಥ ಗ್ರಾಹಕ ತನ್ನ ಯಾವ ಭಾಷೆ ಇದೆಯೋ ಆ ಕನ್ನಡದಲ್ಲಿ ಮಾತಾಡ್ತಾನೆ. ಅದರಲ್ಲೂ ನಿಮಗೆ ದಕ್ಷಿಣ ಭಾರತದಲ್ಲಿ ನಿಮಗೆ ತಮಿಳುನಾಡಲ್ಲಿ ತಮಿಳಲ್ಲಿ ಮಾತಾಡ್ತಾನೆ, ತೆಲಂಗಾಣ ಮತ್ತು ಆಂಧ್ರದಲ್ಲಿ ತೆಲುಗಲ್ಲಿ ಮಾತಾಡ್ತಾನೆ, ಕೇರಳದಲ್ಲಿ ನಿಮಗೆ ಮಲಯಾಳಿ ಭಾಷೆಯಲ್ಲಿ ಮಾತಾಡ್ತಾನೆ. ಆದರೆ ನಿಮಗೆ ರಾಷ್ಟ್ರೀಕೃತ ಬ್ಯಾಂಕ್ಗಳಲ್ಲಿ ಬಹುತೇಕವಾಗಿ ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ಬೇರೆ ರಾಜ್ಯದಿಂದ, ಅದರಲ್ಲೂ ಕೂಡ ಉತ್ತರ ಭಾರತದಿಂದ ಬಂದಂಥವರೇ ಹೆಚ್ಚಾಗಿರ್ತಾರೆ. ಅವರು ಆ ಸ್ಥಳೀಯ ಭಾಷೆಯನ್ನು ಮಾತಾಡೋದಿಲ್ಲ. ನೀವು ಹಿಂದಿಯಲ್ಲಿ ಮಾತಾಡಿ, ಹಿಂದಿ ರಾಷ್ಟ್ರೀಯ ಭಾಷೆ ಅಂತ ಹೇಳ್ತಾರೆ. ನಮಗೆ ಹಿಂದಿ ಬರೋದಿಲ್ಲ, ನಾವು ಸ್ಥಳೀಯ ಭಾಷೆಯಲ್ಲಿ ಮಾತಾಡ್ತೀವಿ, ನೀವು ಈ ಭಾಷೆಯನ್ನೇ ನೀವು ಅರ್ಥ ಮಾಡ್ಕೋಬೇಕು, ಅದರ ಮೂಲಕ ಈ ಭಾಷೆಯಲ್ಲೇ ನಮಗೆ ಉತ್ತರವನ್ನು ಕೊಡಿ, ಮಾಹಿತಿಯನ್ನು ಕೊಡಿ ಅಂತಲೂ ಕೂಡ ಕೇಳ್ತಾರೆ. ಇದು ಸಾಕಷ್ಟು ವಾದ ವಿವಾದ ಎಲ್ಲ ಆಗ್ತಾ ಇದೆ. ಈ ಕುರಿತಾಗಿ ಕೇಂದ್ರ ಸರ್ಕಾರಕ್ಕೂ ಕೂಡ ಸಾಕಷ್ಟು ಬಾರಿ ಗಮನಕ್ಕೂ ಕೂಡ ಬಂದಿದೆ. ಅಪರೂಪಕ್ಕೆ ಒಮ್ಮೆ ಅನ್ನೋ ರೀತಿಯಾಗಿ ಎಸ್ ಬಿ ಐನ ಅರ್ಥಶಾಸ್ತ್ರ ಸಮಾವೇಶದಲ್ಲಿ, ಎಸ್ ಬಿ ಐ ಬ್ಯಾಂಕಿಂಗ್ನ ಅರ್ಥಶಾಸ್ತ್ರ ಸಮಾವೇಶದಲ್ಲಿ ಅಪರೂಪಕ್ಕೆ ಅನ್ನೋ ರೀತಿಯಾಗಿ ಹಣಕಾಸು ಸಚಿವೆ ನಿರ್ಮಲಾ ಸೀತಾರಾಮನ್ ಅವರು ಒಂದು ಕಿವಿ ಮಾತನ್ನು ಬ್ಯಾಂಕ್ ಅಧಿಕಾರಿಗಳಿಗೆ ಹೇಳಿದ್ದಾರೆ. ನಿರ್ಭೀತ, ನಿಷ್ಪಕ್ಷಪಾತ, ವಿಶ್ವಾಸಾರ್ಹ ಸುದ್ದಿಗಳಿಗೆ ಮತ್ತೊಂದು ಹೆಸರಾಗಿರುವಂತ ನ್ಯೂಸ್18 ಕನ್ನಡ ಈಗ ಆಪ್ನಲ್ಲೂ ಲಭ್ಯವಿದೆ. ದಯವಿಟ್ಟು ಇಲ್ಲಿರುವ QR ಕೋಡ್ ಅನ್ನ ಸ್ಕ್ಯಾನ್ ಮಾಡಿಕೊಂಡು ಆಪ್ ಅನ್ನ ಡೌನ್ಲೋಡ್ ಮಾಡೋದಕ್ಕೆ ಮರಿಬೇಡಿ. ನಿಮ್ಮ ಬೆಂಬಲ ಹೀಗೆ ಸದಾ ನಮ್ಮೊಂದಿಗಿರಲಿ. ಧನ್ಯವಾದ. ಏನಂತ ಹೇಳಿದ್ದಾರೆ ಅಂತಂದರೆ ಈ ವಿಡಿಯೋನ ನೀವು ಕಂಪ್ಲೀಟಾಗಿ ನೋಡಿ, ಯಾಕಂದ್ರೆ ತುಂಬಾ ಯೂಸ್ಫುಲ್. ಯಾಕಂದರೆ ನಿರ್ಮಲಾ ಸೀತಾರಾಮನ್ ಅವರು ಈ ರೀತಿಯಾದಂಥ ಇದರ ಬಗ್ಗೆ ಪ್ರತಿಕ್ರಿಯೆ ಕೊಡೋದು ಭಾಳನೇ ಕಡಿಮೆ. ಕೊನೆಗೂ ಕೂಡ ದಕ್ಷಿಣ ಭಾರತದ ಜನರ ಮನಸ್ಸನ್ನು ಅರ್ಥ ಮಾಡಿಕೊಂಡ ರೀತಿಯಾಗಿ ಇದೆ ಈ ಹೇಳಿಕೆ. ಇದನ್ನು ಬರೀ ಕೇವಲ ಹೇಳಿಕೆ ಮಾತ್ರ ಆಗಬಾರ್ದು, ಇದು ಮಾನದಂಡವಾಗಿ ಮಾರ್ಪಾಟಾಗಬೇಕು. ಆ ರೀತಿಯಾಗಿ ಪ್ರಕ್ರಿಯೆ, ನೇಮಕಾತಿ ಪ್ರಕ್ರಿಯೆ ಆದಾಗ ಮಾತ್ರ ಅನುಕೂಲ ಆಗುತ್ತೆ. ಅಷ್ಟಕ್ಕೂ ವಿತ್ತ ಸಚಿವೆ, ಕೇಂದ್ರ ಹಣಕಾಸು ಸಚಿವೆ ನಿರ್ಮಲಾ ಸೀತಾರಾಮನ್ ಹೇಳಿದ್ದೇನು ಅಂತಂದರೆ, ನೀವು ಅದರಲ್ಲೂ ಕೂಡ ದಕ್ಷಿಣ ಭಾರತ ಮಾತ್ರ ಅಲ್ಲ, ಇಡೀ ಭಾರತದಲ್ಲಿ ಯಾವುದು ಸ್ಥಳೀಯ ಭಾಷೆ ಇರುತ್ತೆ ಆ ಸ್ಥಳೀಯ ಭಾಷೆಯನ್ನು ಬ್ಯಾಂಕ್ನ ಸಿಬ್ಬಂದಿ ಕಲ್ತಿರಬೇಕು, ಅರ್ಥ ಮಾಡ್ಕೊಳ್ಬೇಕು, ಅವ್ರು ಮಾತಾಡುವಂಥ ಭಾಷೆಯನ್ನು ಅರ್ಥ ಮಾಡ್ಕೊಳ್ಬೇಕು, ಅವರಿಗೆ ಯಾವ ಭಾಷೆಯಲ್ಲಿ ಕಂಫರ್ಟ್ ಆಗುತ್ತೋ ಆ ಭಾಷೆಯಲ್ಲಿ ಉತ್ತರ ಕೊಡುವಂಥ ಕಾರ್ಯವನ್ನು ಮಾಡಬೇಕು. ಸ್ಥಳೀಯ ಭಾಷೆಯಲ್ಲಿ ಯಾರು ಸ್ಥಳೀಯ ಕರ್ನಾಟಕದಲ್ಲಿದ್ದರೆ ಕನ್ನಡ ಭಾಷೆಯಲ್ಲಿ ಮಾತಾಡಿ ಸಂವಹನವನ್ನು ಮಾಡಿ. ಹಿರಿಯ ಅಧಿಕಾರಿಗಳು, ಬ್ಯಾಂಕ್ನ ಹಿರಿಯ ಅಧಿಕಾರಿಗಳು ಯಾರಿದ್ದಾರೆ ಅವರಿಗೆ ಸ್ಥಳೀಯ ಭಾಷೆ ಬರದೇ ಇದ್ರೂ ಚಿಂತೆ ಇಲ್ಲ. ಆದರೆ ಬ್ರಾಂಚ್ ಲೆವೆಲಲ್ಲಿ ಯಾರು ಉನ್ನತ ಹುದ್ದೆಯಲ್ಲಿರ್ತಾರೆ ಅವರು ಜೊತೆಗೆ ಸಿಬ್ಬಂದಿಗಳೆಲ್ಲರೂ ಕೂಡ ಸ್ಥಳೀಯ ಭಾಷೆ ಗೊತ್ತಿರಬೇಕು. ಇದು ಮಾನದಂಡ ಕೂಡ ಆಗಬೇಕು ಅಂಥೇಳಿ ಸೂಚನೆಯನ್ನು ಕೂಡ ಕೊಟ್ಟಿದ್ದಾರೆ. ನೇಮಕಾತಿ ಮತ್ತು ಈ ರಿಕ್ರೂಟ್ಮೆಂಟ್ ಏನು ಡಿಪಾರ್ಟ್ಮೆಂಟ್ ಇದೆ ಬ್ಯಾಂಕ್ಗಳ, ಆ ಡಿಪಾರ್ಟ್ಮೆಂಟಿಗೆ ಗಮನಕ್ಕೂ ಕೂಡ ತರುವಂಥ ಕೆಲಸವನ್ನು ಮಾಡಿದ್ದಾರೆ. ನೀವು ನೇಮಕಾತಿಯ ಸಂದರ್ಭದಲ್ಲಿ ಸ್ಥಳೀಯ ಭಾಷೆನೂ ಕೂಡ ತುಂಬ ಆದ್ಯತೆಯ ಮೇರೆಗೆ, ಅಂದರೆ ನೀವು ಅದನ್ನು ಪರಿಗಣಿಸಬೇಕಾಗತ್ತೆ. ಅದನ್ನು ಪರಿಗಣಿಸಿ ನೀವು ಆಯ್ಕೆ ಪ್ರಕ್ರಿಯೆಯನ್ನು, ನೇಮಕಾತಿ ಪ್ರಕ್ರಿಯೆಯನ್ನು ಮಾಡಬೇಕು ಅಂತೇಳಿ. ಉದಾಹರಣೆಗೆ ಕರ್ನಾಟಕದಲ್ಲಿ ಕನ್ನಡ ಭಾಷೆ ಗೊತ್ತಿರಬೇಕು. ಅದರಲ್ಲೂ ಕೂಡ ಬ್ರಾಂಚಲ್ಲಿ ಉನ್ನತ ಹುದ್ದೆಯಲ್ಲಿರೋರು, ಅಂದರೆ ನಿಮಗೆ ಮ್ಯಾನೇಜರ್ ಲೆವೆಲ್ಗೆ ಯಾರಿರ್ತಾರೆ ಆ ಬ್ರಾಂಚ್ ಮ್ಯಾನೇಜರು ಕೂಡ ನಿಮಗೆ ಸ್ಥಳೀಯವಾಗಿ ಕನ್ನಡ ಭಾಷೆ ಗೊತ್ತಿರಬೇಕು. ನಿಮಗೆ ಹಿಂದೆ ಆನೇಕಲ್ಲಲ್ಲಿ ಆದಂಥ ಇನ್ಸಿಡೆಂಟ್ ಏನಿದೆ ಅದು ಎಲ್ರಿಗೂ ಕೂಡ ಗೊತ್ತಿರುವಂಥ ವಿಚಾರ. ಅದಾದಮೇಲೆ ಅವರನ್ನು ಟ್ರಾನ್ಸ್ಫರ್ ಮಾಡುವಂಥ ಕಾರ್ಯವನ್ನು ಮಾಡಿದ್ರು. ಅಲ್ಲಿ ಆದಂಥ ಇನ್ಸಿಡೆಂಟ್ ಇದೆಯಲ್ಲ ಅದನ್ನು ರೀಕಾಲ್ ಮಾಡುವಂಥ ಕೆಲಸವನ್ನು ಕೂಡ ಮಾಡ್ತೀನಿ. ಯಾಕಂದರೆ ಅಲ್ಲಿರುವಂಥ ಗ್ರಾಹಕ ಹೇಳಿದ್ದು ಕನ್ನಡದಲ್ಲಿ ನೀವು ಉತ್ತರ ಕೊಡಿ, ನಾನು ಕನ್ನಡದಲ್ಲೇ ಕೇಳ್ತೀನಿ, ಯಾಕಂದರೆ ಬೇರೆ ಭಾಷೆ ಬರೋದಿಲ್ಲ, ಹಿಂದಿ ಬರೋದಿಲ್ಲ, ಇಂಗ್ಲೀಷ್ ಬರೋದಿಲ್ಲ, ಹಾಗಾಗಿ ನೀವು ಅದಕ್ಕೆ ಕನ್ನಡದಲ್ಲೇ ನೀವು ವ್ಯವಹಾರ ಮಾಡಿ ಅಂಥೇಳಿ. ನಾನು ಕನ್ನಡದಲ್ಲಿ ವ್ಯವಹಾರ ಮಾಡೋದಿಲ್ಲ, ರಾಷ್ಟ್ರೀಯ ಭಾಷೆ ಹಿಂದಿ, ಅದರಲ್ಲೇ ವ್ಯವಹಾರ ಮಾಡೋದು, ಅದರಲ್ಲೇ ಮಾತಾಡ್ತೀನಿ, ನೀವು ಬೇಕಿದ್ದರೆ ಅದನ್ನು ತೊಗೊಳ್ಳಿ, ಇಲ್ಲದೆ ನಾನು ಕನ್ನಡ ಮಾತಾಡೋದಿಲ್ಲ ಅಂತೇಳಿ ನಿಷ್ಠುರವಾಗಿ ಹೇಳಿದರು. ಅದಾದ ಮೇಲೆ ಕನ್ನಡ ಪರ ಸಂಘಟನೆಗಳು ಏನು ಮಾಡಿದ್ವು, ಕರವೇ ಸಂಘಟನೆ ಯಾವ ರೀತಿಯಾಗಿ ಹೋರಾಟ ಮಾಡ್ತು ಅನ್ನೋದು ಎಲ್ರಿಗೂ ಕೂಡ ಗೊತ್ತಿದೆ. ಅದಾದ ಮೇಲೆ ಅವರನ್ನು ಆ ಕ್ಷಣದ ರೀತಿಯಾದಂಥ ನಿರ್ಧಾರ ರೀತಿಯಾಗಿ ಅವರನ್ನು ವರ್ಗಾವಣೆ ಮಾಡುವಂಥ ಕಾರ್ಯ ಮಾಡಿದ್ರು. ಆದರೆ ಈ ರೀತಿಯಾದಂಥ ಇನ್ಸಿಡೆಂಟ್ಗಳು ಪದೇ ಪದೇ ಆಗ್ತಾ ಇದೆ. ಅದರಲ್ಲೂ ಕೂಡ ಕರ್ನಾಟಕದಲ್ಲಿ ಅತಿ ಹೆಚ್ಚಿನ ರೀತಿಯಾಗಿ ಇನ್ಸಿಡೆಂಟ್ಗಳು ಆಗ್ತಾ ಇದೆ.
ನಿಮಗೆ ತಮಿಳುನಾಡಲ್ಲಂತೂ ಇನ್ನೂ ಹೆಚ್ಚಿನ ಸಂಖ್ಯೆಯಲ್ಲಿ ಆಗ್ತಾ ಇದೆ. ಸ್ಥಳೀಯವಾಗಿ ಭಾಷೆ ಗೊತ್ತಿರೋರನ್ನೇ ಆಯ್ಕೆ ಮಾಡಿಕೊಳ್ಳಿ, ಅವರನ್ನೇ ನೀವು ವರ್ಗಾವಣೆ ಮಾಡಿ. ಉದಾಹರಣೆಗೆ ನೀವು ಬಂಗಾಳದಲ್ಲಿ ಇದ್ದೀರಿ ಅನ್ನೋದಾದ್ರೆ, ಕೋಲ್ಕತ್ತಾದಲ್ಲಿದ್ದರೆ ಅಲ್ಲಿ ಸ್ಥಳೀಯ ಭಾಷೆ ಗೊತ್ತಿರೋರನ್ನೇ ನೀವು ಅಲ್ಲಿ ರಿಕ್ರೂಟ್ಮೆಂಟ್ ಮಾಡಿಕೊಳ್ಳಿ. ಅಥವಾ ಅವರು ಬೇರೆ ಭಾಷಿಕರಾಗಿದ್ದರೆ ಈ ಸ್ಥಳೀಯ ಭಾಷೆಯನ್ನು ಕಲಿಬಾರ್ದು ಅಂತೇನಿಲ್ಲಲ್ಲ, ಕಲಿತ್ರೆ ಮಾತ್ರ ಅವರಿಗೆ ಆದ್ಯತೆಯನ್ನು ಕೊಡಿ, ಅಲ್ಲಿ ವರ್ಗಾವಣೆ ಮಾಡಿ, ಇಲ್ದಿದ್ರೆ ವರ್ಗಾವಣೆಯನ್ನು ಮಾಡಬೇಡಿ ಅನ್ನೋ ರೀತಿಯಾದಂಥ ಡಿಮ್ಯಾಂಡನ್ನು ಕೂಡ ಕನ್ನಡ ಪರ ಸಂಘಟನೆಗಳು ಮಾತ್ರ ಸ್ಥಳೀಯವಾಗಿ ಯಾವ್ಯಾವ ಭಾಷೆಗಳು, ಅದರಲ್ಲೂ ಕೂಡ ದಕ್ಷಿಣ ಭಾರತದ ಎಲ್ಲ ರಾಜ್ಯಗಳು ಕೂಡ ಈ ರೀತಿಯಾದಂಥ ಒಕ್ಕರಳನ್ನ ಒತ್ತಾಯವನ್ನು ಮಾಡ್ತಾಯಿದ್ವು. ಅದಕ್ಕೆ ಈಗ ಒಂದು ರೀತಿಯಾಗಿ ಅಪರೂಪ ಅನ್ನೋ ರೀತಿಯಾಗಿ ಕೇಂದ್ರ ಸಚಿವೆ ಸೀತಾರಾಮನ್ ಅವರು, ಈಗ ನಿರ್ಮಲಾ ಸೀತಾರಾಮನ್ ಈ ರೀತಿಯಾದಂಥ ಮಾತನ್ನು ಹೇಳಿದ್ದಾರೆ. ಕಿವಿ ಹಿಂಡುವ ಕೆಲಸವನ್ನು ಬ್ಯಾಂಕ್ನ ಹಿರಿಯ ಅಧಿಕಾರಿಗಳಿಗೆ ನೀಡಿದ್ದಾರೆ. ರಿಕ್ರೂಟ್ಮೆಂಟ್ ಮಾಡುವಂಥ ಸಂದರ್ಭದಲ್ಲಿ ಸ್ಥಳೀಯ ಭಾಷೆಯನ್ನು ವ್ಯವಹಾರ ಮಾಡಲೇಬೇಕು ಅಂಥೇಳಿ. ಆಮೇಲೆ ಈ ಹಿಂದೆ ಬ್ಯಾಂಕಿಂಗ್ ಸಿಸ್ಟಮ್ ಹೇಗಿತ್ತು ಅನ್ನೋದನ್ನು ಕೂಡ ನೆನಪು ಮಾಡಿಕೊಡುವಂಥ ಕಾರ್ಯವನ್ನು ಮಾಡಿದ್ದಾರೆ. ಹಿಂದೆ ಬ್ಯಾಂಕಿಂಗ್ ಸಿಸ್ಟಮಲ್ಲಿ ಯಾವ ರೀತಿ ಇತ್ತು ಅಂದರೆ, ಗ್ರಾಹಕ ಯಾರು ಅನ್ನೋದು ಗೊತ್ತಾಗ್ತಾ ಇತ್ತು. ಅಂದರೆ ಬ್ಯಾಂಕ್ನ ಸಿಬ್ಬಂದಿಗೆ ಯಾವ ಗ್ರಾಹಕ ಎಷ್ಟು ಸಾಲ ತೆಗೆದುಕೊಂಡಿದ್ದಾನೆ, ಎಷ್ಟು ಇಂಟ್ರೆಸ್ಟ್ ಕಟ್ಟಬೇಕು, ಎಷ್ಟು ಕಟ್ಟಿದ್ದಾರೆ, ಇವುಗಳೆಲ್ಲ ಮಾಹಿತಿ ನೇರವಾಗಿ ಸಿಗ್ತಾ ಇತ್ತು. ಅಂದರೆ ಅವ್ರಿಗೆ ಗೊತ್ತಿರ್ತಾ ಇತ್ತು, ಅವ್ರು ಕೇಳ್ತಾ ಇದ್ರು, ಕುಶಲೋಪರಿ ಮಾತುಗಳನ್ನೆಲ್ಲ ಮಾತಾಡ್ತಾ ಇದ್ರು. ಈಗಿನ ಸಿಸ್ಟಮ್ ಹೇಗಿದೆ ಅನ್ನೋದಾದರೆ, ನಿಮಗೆ ಬಂದು ಅವರ ನಂಬರನ್ನು, ಗ್ರಾಹಕ ಬಂದು ಅವರ ನಂಬರನ್ನು, ಅದು ಸೇವಿಂಗ್ ಬ್ಯಾಂಕು ಕರೆಂಟ್ ಬ್ಯಾಂಕು ನಂಬರನ್ನು ಹೇಳಿದ ಮೇಲೆ, ಅದನ್ನು ಚೆಕ್ ಮಾಡಾದ ಮೇಲೆ, ಬ್ಯಾಂಕಲ್ಲಿ ನೀವು ಸಿಸ್ಟಮಲ್ಲಿ ಚೆಕ್ ಮಾಡಾದ ಮೇಲೆ ಎಷ್ಟು ಸಾಲ ತೆಗೆದುಕೊಂಡಿದ್ದೀರಿ ಅಥವಾ ಎಷ್ಟು ಕಟ್ಟಬೇಕಾಗಿದೆ, ಎಷ್ಟು ಇಂಟ್ರೆಸ್ಟ್ ಇದೆ, ಈ ಮಾಹಿತಿಯನ್ನು ಕೊಡುವಂಥ ಕಾರ್ಯ ಆಗ್ತಾ ಇದೆ. ಹಲವು ಸರಿ ಹೇಗೆ ಅಂದರೆ, ಈ ಹಿಂದೆ ಬ್ಯಾಂಕಲ್ಲಿ ಹೇಗಿತ್ತು, ಹಲವು ಸಾರಿ ಏನಾಗುತ್ತೆ, ಬ್ಯಾಂಕ್ನ ಸಿಬ್ಬಂದಿಯ ಗ್ರಾಹಕರನ್ನು ಮಾತಾಡಿಸ್ಬೇಕಾಗತ್ತೆ. ಬಟ್ ಈಗಿನ ಸಿಚುವೇಶನಲ್ಲಿ ಆ ರೀತಿ ಆಗ್ತಾ ಇಲ್ಲ. ಇದು ನಿಜವಾಗ್ಲೂ ಕೂಡ ವಿಪರ್ಯಾಸ, ಹಾಗಾಗಬಾರ್ದು. ಬ್ಯಾಂಕ್ನ ಸಿಬ್ಬಂದಿ ಕೂಡ ಸ್ಥಳೀಯ ಭಾಷೆಯನ್ನು ಕಲಿಬೇಕು. ಮತ್ತು ನೇಮಕಾತಿಯ ಸಂದರ್ಭದಲ್ಲಿ ಅವರು ಬೇರೆ ಭಾಷೆಗಳನ್ನು ಕಲಿತಿದ್ದಾರೆ. ಉದಾಹರಣೆಗೆ ನೀವು ಕರ್ನಾಟಕಕ್ಕೆ ಏನಾದರೂ ರಿಕ್ರೂಟ್ಮೆಂಟ್ ಮಾಡುವಂಥ ಸಂದರ್ಭದಲ್ಲಿ ಕನ್ನಡ ಬರುತ್ತೆ, ಯಾವ್ಯಾವ ಭಾಷೆಗಳು ಬಲ್ಲರು ಅನ್ನೋದರ ಹಿನ್ನೆಲೆಯಲ್ಲಿ ಅವರನ್ನು ನೇಮಕಾತಿ ಮಾಡಿಕೊಂಡು ಅಲ್ಲಿ ವರ್ಗಾವಣೆ ಮಾಡುವಂಥ ಕಾರ್ಯವನ್ನು ಮಾಡಿ. ಇಲ್ಲದೆ ಹೋದರೆ ಸಾಕಷ್ಟು ತೊಂದರೆ ಆಗುತ್ತೆ. ಗ್ರಾಹಕರೇ ದೇವರು ಅಂತೇಳಿ ಭಾವಿಸ್ತಿದ್ದೀರಿ, ನೀವು ಗ್ರಾಹಕರಿಗೆ ಸಮರ್ಪಕವಾದಂಥ ಮಾಹಿತಿಯನ್ನು ಕೊಡದೇ ಇದ್ದರೆ ಹೇಗೆ? ಇದು ನನ್ನ ಪ್ರಶ್ನೆ ಆಗಿದೆ. ಇದು ನಿರ್ಮಲಾ ಸೀತಾರಾಮನ್ ಅವರ ಮಾತೇನಲ್ಲ. ಬಟ್ ಆದರೆ ಒಂದಷ್ಟು ನಮ್ಮ ದಕ್ಷಿಣ ಭಾರತದ ಜನರ ಏನು ಒಕ್ಕೊರಲಿತ್ತು, ಆ ಒಕ್ಕೊರಲಿಗೆ ಈಗ ಕೇಂದ್ರ ಸರ್ಕಾರ ಒಂದಷ್ಟು ಸ್ಪಂದಿಸಿದೆ. ಬ್ಯಾಂಕಿಂಗ್ ಸೆಕ್ಟರಲ್ಲಿ ಅದರಲ್ಲೂ ಕೂಡ ನಿಮಗೆ ರಾಷ್ಟ್ರೀಕೃತ ಬ್ಯಾಂಕ್ಗಳು ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ಆಗ್ತದೆ. ವಿಜಯ ಬ್ಯಾಂಕ್ ಇರ್ಬೋದು, ನಿಮಗೆ ಸಿಂಡಿಕೇಟ್ ಬ್ಯಾಂಕ್ ಇರ್ಬೋದು, ಎಷ್ಟು ಬ್ಯಾಂಕ್ಗಳು ಈಗ ರಾಷ್ಟ್ರೀಕೃತ ಬ್ಯಾಂಕ್ಗಳಾಗಿದ್ದಾವೆ. ಸಿಬ್ಬಂದಿ ಮೊದಲಿದ್ದಂಥ ಸಿಬ್ಬಂದಿ ಇಲ್ಲ, ಕನ್ನಡ ಭಾಷೆ ಗೊತ್ತಿಲ್ಲದೆ ಇರೋರೇ ಸಾಕಷ್ಟು ಸಂಖ್ಯೆಯಲ್ಲಿ ಬರ್ತಾ ಇದ್ದಾರೆ. ಅವರು ಒಂದು ಭಾಷೆಯನ್ನು ಕಲಿಬೇಕು, ಭಾಷೆಯನ್ನು ಅರ್ಥ ಮಾಡ್ಕೊಳ್ಬೇಕು. ಮತ್ತು ಹಿಂದಿಯಲ್ಲೇ ನಾವು ಹೇಳ್ತೀವಿ, ಹಿಂದಿಯಲ್ಲೇ ನೀವು ತಿಳ್ಕೊಳ್ಳಿ ಅಂತ ಅನ್ನೋದಾದರೆ, ಇದು ನಿಜವಾಗ್ಲೂ ಕೂಡ ಹಿಂದಿ ಏರಿಕೆ ಆಗುತ್ತೆ. ಆ ರೀತಿಯಾದಂಥ ಏರಿಕೆ ಯಾವ ರಾಜ್ಯದಲ್ಲೂ ಕೂಡ ಬಯಸುವಂತಿಲ್ಲ. ದೇಶದಲ್ಲಿ ಒಂದು 8ಕ್ಕೂ ಹೆಚ್ಚು ರಾಜ್ಯಗಳಲ್ಲಿ ಹಿಂದಿ ಗೊತ್ತಿದೆ ಅನ್ನೋ ಕಾರಣಕ್ಕಾಗಿ ಎಲ್ಲ ರಾಜ್ಯಗಳಲ್ಲೂ ಕೂಡ ಹಿಂದಿನೇ ಕಲೀಲೇಬೇಕು, ಹಿಂದಿಯಲ್ಲೇ ನೀವು ವ್ಯವಹಾರ ಮಾಡಿ ಅಂತಂದರೆ ಇದು ಅಸಾಧ್ಯವಾದಂಥ ಮಾತು. ದಕ್ಷಿಣ ಭಾರತದಲ್ಲಿ ಇದು ಅಸಾಧ್ಯ ಅನ್ನೋದನ್ನು ಈಗಾಗಲೇ ಮತ್ತೆ ಸಾಬೀತಾಗ್ತಾ ಇದೆ. ಸ್ಥಳೀಯ ಭಾಷೆ ಇದೆಯಲ್ಲ, ಆ ಭಾಷೆಗೂ ಕೂಡ ತನ್ನದೇ ಆದಂಥ ಸ್ವಂತಿಕೆ ಇದೆ. ಮತ್ತು ಅವ್ರಿಗೆ ಗೊತ್ತಿರುವಂಥ ಭಾಷೆಯಲ್ಲೇ ವ್ಯವಹಾರ ಮಾಡಬೇಕಾಗತ್ತೆ. ಬ್ಯಾಂಕರು ನೀವು ಎಲ್ಲಿಂದನೋ ಇಲ್ಲಿ ಬಂದು ನೀವು ಹಿಂದಿಯನ್ನು ನೀವು ಹೇರಿಕೆಯನ್ನು ಮಾಡಿದ್ರೆ ಯಾರೂ ಕೂಡ ಒಪ್ಪೋದಿಲ್ಲ. ಈಗ ಖುದ್ದು ಕೇಂದ್ರ ಸಚಿವರೇ ಹೇಳಿದ್ದಾರೆ, ಸ್ಥಳೀಯ ಭಾಷೆಗೆ ಆದ್ಯತೆ ಕೊಡಬೇಕು, ಸ್ಥಳೀಯ ಭಾಷೆಯಲ್ಲೇ ವ್ಯವಹಾರವನ್ನು ಮಾಡಬೇಕು. ಗ್ರಾಹಕರು ಯಾವ ಭಾಷೆಯಲ್ಲಿ ಮಾತಾಡಲಿಕ್ಕೆ ಬಯಸ್ತಾರೆ ಆ ಭಾಷೆ. ಒಂದು ವೇಳೆ ಕನ್ನಡಿಗ ಅವರಿಗೆ ಹಿಂದಿ ಮತ್ತು ಇಂಗ್ಲೀಷ್ ಭಾಷೆ ಗೊತ್ತಿದ್ರೂ ಕೂಡ ಬ್ಯಾಂಕ್ನ ಸಿಬ್ಬಂದಿ ಕನ್ನಡಿಗ ಆಗಿರೋ ಕಾರಣಕ್ಕಾಗಿ ಕನ್ನಡದಲ್ಲಿ ವ್ಯವಹಾರ ಏನಾದರೂ ಮಾಡಿದ್ರೆ, ಅಂದರೆ ಕನ್ನಡದಲ್ಲಿ ನೀವು ಮಾತಾಡುವಂಥ ಕೆಲಸ ಮಾಡಿದ್ರೆ ಆ ಗ್ರಾಹಕನಿಗೆ ಆಗುವಂಥ ಆತ್ಮಾನಂದ ಇದೆಯಲ್ಲ, ಅತ್ಯಾನಂದ ಇದೆಯಲ್ಲ, ನಿಜವಾಗ್ಲೂ ಕೂಡ ಇನ್ನಷ್ಟು ಕೂಡ ಆ ಬ್ಯಾಂಕ್ಗಳ ಜೊತೆಗೆ ಒಡನಾಟವನ್ನು ಹೆಚ್ಚು ಮಾಡಿಕೊಳ್ಳೋದು, ಡೆಪಾಸಿಟ್ ಮಾಡುವಂಥ ಕಾರ್ಯ ಇರ್ಬೋದು, ಅಥವಾ ಇನ್ನಷ್ಟು ವ್ಯವಹಾರವನ್ನು ಹೆಚ್ಚು ಮಾಡುವಂಥ ಸಾಧ್ಯತೆಗಳೇ ಹೆಚ್ಚಿರುತ್ತೆ. ಗ್ರಾಹಕನೇ ದೇವರು ಅನ್ನೋದನ್ನು ಬ್ಯಾಂಕ್ನ ಸಿಬ್ಬಂದಿ ಮರೆತ ಹಾಗೆ ಕಾಣ್ತಾ ಇದೆ. ಭಾಷಾ ತಾರತಮ್ಯ ನಿಜವಾಗ್ಲೂ ಕೂಡ ಭಾಳ ಒಳ್ಳೆಯದಲ್ಲ. ಸ್ಥಳೀಯ ಭಾಷೆಗೆ ನೀವು ಯಾವ ರಾಜ್ಯದಲ್ಲಿದ್ದೀರೋ ಆ ರಾಜ್ಯದಲ್ಲಿರುವಂಥ ಸ್ಥಳೀಯ ಭಾಷೆಗೆ ಹೆಚ್ಚು ಆದ್ಯತೆಯನ್ನು ನೀಡಬೇಕಾಗತ್ತೆ. ಇಲ್ಲದೆ ಆದರೆ ತುಂಬಾ ಕಷ್ಟ ಆಗುತ್ತೆ. ನಿಮ್ಮ ಬ್ಯಾಂಕ್ ವ್ಯವಹಾರನೂ ಕೂಡ, ಬ್ಯಾಂಕ್ನ ಜೊತೆಗೆ ಒಡನಾಟ ಕೂಡ ಗ್ರಾಹಕರು ದೂರ ಹೋಗ್ತಾರೆ. ಅದು ನಿಮಗೆ ದೊಡ್ಡ ಎಫೆಕ್ಟ್ ಆಗೋದು. ಈ ಬ್ಯಾಂಕ್ ಅಲ್ಲದೆ ಇದ್ದರೆ ಇನ್ನೊಂದು ಬ್ಯಾಂಕ್, ಈಗಂತೂ ಸಾಕಷ್ಟು ರಾಷ್ಟ್ರೀಕೃತ ಬ್ಯಾಂಕ್ಗಳಲ್ಲದೆ ನಿಮಗೆ ಖಾಸಗಿ ಬ್ಯಾಂಕ್ಗಳೆಲ್ಲವೂ ಕೂಡ ಇದ್ದಾವೆ. ಮನೆಗೆ ಬಂದು ನಿಮಗೆ ಸೇವಿಂಗ್ ಬ್ಯಾಂಕನ್ನು ಅಕೌಂಟ್ ಓಪನ್ ಮಾಡೋದಿರ್ಬೋದು,
ಡೆಪಾಸಿಟನ್ನು ಮಾಡಿಸ್ಕೊಳ್ಳೋದು, ಈ ರೀತಿಯಾದಂಥ ಸೇವೆಗಳನ್ನು ನೀಡ್ತಾ ಇದ್ದಾವೆ. ಈ ಹಿನ್ನೆಲೆಯಲ್ಲಿ ರಾಷ್ಟ್ರೀಕೃತ ಬ್ಯಾಂಕ್ಗಳ ಸಿಬ್ಬಂದಿ ಇದನ್ನು ಅರ್ಥಕೊಳ್ಬೇಕಾಗಿದೆ. ಕೇಂದ್ರ ಸಚಿವ ಖುದ್ದು ನಿರ್ಮಲಾ ಸೀತಾರಾಮನ್ ಅವರು ಹೇಳಾದ ಮೇಲೂ ಕೂಡ ಇದನ್ನು ನೀವು ಅದನ್ನು ಆಯ್ಕೆ ಮಾಡಿಕೊಳ್ಳದೆ ನೀವು ಹಿಂದಿಯಲ್ಲೇ ಮಾತಾಡ್ತೀರಿ ಅನ್ನೋದು ಅದ್ರ ಉದ್ದಟತನ ಆಗುತ್ತೆ. ಕೇವಲ ಬರೀ ಇದು ಹೇಳಿಕೆ ಮಾತ್ರ ಆಗಬಾರ್ದು, ಕಿವಿ ಹಿಂಡುವಂಥ ಕೆಲಸ ಮಾತ್ರ ಆಗಬಾರ್ದು. ಅನುಷ್ಠಾನ ನೇಮಕಾತಿಯಲ್ಲೂ ಕೂಡ ಅನುಷ್ಠಾನದಲ್ಲೂ ಆಗಬೇಕು ಮತ್ತು ಸ್ಥಳೀಯರಿಗೆ ಹೆಚ್ಚು ಆದ್ಯತೆ ನೀಡಬೇಕು. ಅಂದರೆ ಯಾರು ಕರ್ನಾಟಕದಲ್ಲಿ ಕನ್ನಡಿಗರಿಗೆ ಹೆಚ್ಚು ಆದ್ಯತೆ ನೀಡಬೇಕು. ಅದಕ್ಕಾಗಿ ಒಂದು ಮೀಸಲಾತಿಯನ್ನು ಕೊಟ್ಟರು ಕೂಡ, ಅಂದರೆ ಕೇಪಬಲ್ ಇದ್ದರೆ, ಎಲಿಜಿಬಲ್ ಇದ್ದರೆ, ಅವರು ಕನ್ನಡ ಭಾಷೆಯನ್ನು ಕೂಡ ಬಲ್ಲವರಾಗಿದ್ದರೆ ಅವರನ್ನು ನೀವು ರಿಕ್ರೂಟ್ಮೆಂಟಲ್ಲಿ ಮಾಡಿಕೊಳ್ಳಿ. ಆ ರೀತಿಯಾದಂಥ ಮೀಸಲಾತಿಯನ್ನು ಕೂಡ ತಂದರೆ ಬಹಳ ಅನುಕೂಲ ಆಗುತ್ತೆ. ಇದು ಎಲ್ಲ ರಾಜ್ಯಗಳಿಗೆ, ನಾಟ್ ಓನ್ಲಿ ಕರ್ನಾಟಕ ಮಾತ್ರ ಅಂತಲ್ಲ, ಕೇರಳ ಮಾತ್ರ ಅಂತಲ್ಲ, ತೆಲಂಗಾಣ ಅಂತಲ್ಲ, ನಿಮಗೆ ಆಂಧ್ರ ಪ್ರದೇಶ ಅಂತಲ್ಲ, ಅಥವಾ ನಿಮಗೆ ತಮಿಳುನಾಡು ಅಂತಲ್ಲ, ಎಲ್ಲ ರಾಜ್ಯಗಳಲ್ಲೂ ಕೂಡ ಈ ರೀತಿಯಾಗಿ ಸ್ಥಳೀಯ ಭಾಷೆ ಯಾವುದಿರುತ್ತೋ ಅದ್ರ ಜೊತೆಗೆ ಆ ಬಲ್ಲವ್ರನ್ನೇ ನೀವು ಆಯ್ಕೆ ಮಾಡಿಕೊಳ್ಳುವ ಮೂಲಕ ನೀವು ಹೆಚ್ಚು ಆದ್ಯತೆಯನ್ನು ನೀಡಬೇಕಾಗಿದೆ. ಇದು ನೇಮಕಾತಿಯ ಪ್ರಕ್ರಿಯೆಯಲ್ಲಿ ಇದು ಅನುಷ್ಠಾನ ಆಗಬೇಕು. ಹಾಗಾದಾಗ ಮಾತ್ರ ಕೇಂದ್ರ ಸಚಿವರ ಹೇಳಿಕೆಗೆ ಒಂದು ಅರ್ಥ ಇರ್ತದೆ. ಇಷ್ಟು ವರ್ಷದ ಏನು ಜನರ, ಅದರಲ್ಲೂ ಕೂಡ ಕನ್ನಡಿಗರ ಮನವಿ ಏನಿತ್ತು, ಆ ಮನವಿಗೆ ಈಗೊಂದಷ್ಟು ಸ್ಪಂದನೆ ಸಿಕ್ಕಿದೆ. ಮುಂದೆ ಅದು ಅನುಷ್ಠಾನ ಆಗಲಿ ಅಂಥೇಳಿ ಆಶಿಸ್ತೇನೆ. ಕ್ಯಾಮರಾ ಪರ್ಸನ್ ಶ್ರೀನಿವಾಸರ ಜೊತೆ ಶರಣು ಹಂಪಿ, ನ್ಯೂಸ್ 18. ನಿರ್ಭೀತ, ನಿಷ್ಪಕ್ಷಪಾತ, ವಿಶ್ವಾಸಾರ್ಹ ಸುದ್ದಿಗಳಿಗೆ ಮತ್ತೊಂದು ಹೆಸರಾಗಿರುವಂತ ನ್ಯೂಸ್ 18 ಕನ್ನಡ ಈಗ ಆಪ್ನಲ್ಲೂ ಲಭ್ಯವಿದೆ. ದಯವಿಟ್ಟು ಇಲ್ಲಿರುವ QR ಕೋಡ್ ಅನ್ನ ಸ್ಕ್ಯಾನ್ ಮಾಡಿಕೊಂಡು ಆಪ್ ಅನ್ನ ಡೌನ್ಲೋಡ್ ಮಾಡೋದಕ್ಕೆ ಮರಿಬೇಡಿ. ನಿಮ್ಮ ಬೆಂಬಲ ಹೀಗೆ ಸದಾ ನಮ್ಮೊಂದಿಗಿರಲಿ. ಧನ್ಯವಾದ.